ಅಮ್ಮ ತಾಯಿ, ಗಿರಿಜಾ ಮಾತಾ, ಉಮಾ ಮಹೇಶ್ವರಿ, ಚಂಡಿ ಚಾಮುಂಡೇಶ್ವರಿ ಅಂತ ಏನೇನು ನಾಮಗಳಿಂದ ನಿನ್ನ ಕೂಗಿ ವರ್ಣಿಸೋರು ಜಗದ ಜನರೆಲ್ಲರೂ ಕೂಡ. ನೀನು ಅಷ್ಟೇ ದುಷ್ಟರಿಗೆ ದುರ್ಗಿಯಾಗಿ ಶಿಷ್ಟರಿಗೆ ಶ್ರೀರಕ್ಷೆಯಾಗಿ ಮತ್ತೊಮ್ಮೆ ಧರೆಗಿಳಿದು ಬರಬಾರ್ದ ಶ್ರೀ ಚಾಮುಂಡೇಶ್ವರಿ. ಅಮ್ಮ, ಈ ಊರಿನಲ್ಲಿ ದುಷ್ಟರ ಅಟ್ಟಹಾಸ ಮೆಟ್ಟಿ ಮೇರಿ ಮೆರಿತಾ ಇದೆ. ಅಂತವ್ರಿಗೆ ದುರ್ಗಿಯಾಗಿ ಸಂಹಾರ ಮಾಡುವ ಮಹಿಷಾಸುರ ಮರ್ದಿನಿಯಾಗೂ ಶ್ರೀ ಚಾಮುಂಡೇಶ್ವರಿ ಅಂತ ಭಕ್ತಿಯಿಂದ ಕೈ ಮುಗಿದಿದ್ದಾರೆ. ರೈತನ ಕರೆ ಜಗವೆಲ್ಲ ಸಕ್ಕರೆ, ರೈತ ರಾಷ್ಟ್ರಕ್ಕೆ ಬೆನ್ನೆಲುಬು ಅಂತ ಸರ್ಕಾರ ಹೇಳಿದ ಮಾತುಗಳೆಲ್ಲವೂ ಕೂಡ ಬರೀ ಬಹುಕೀತರ. ಆದ್ರೆ ಈಗಿನ ಕಾಲದಲ್ಲಿ ರೈತರ ಬಾಳು ಯಾರೂ ಕೇಳದಂತಾಗಿದೆ. ಅಂಥದ್ರಲ್ಲಿ ನನ್ನ ಗಂಡ ಹೊಲ ಮನೆ ಬದುಕು ಬಾಳಿದೆ ಅಂತ ಈ ರೈತ ಜೀವನಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತ ಧೀರ ಗಂಡ. ಇನ್ನು ನನ್ನ ಮೈದುನರಿಬ್ಬರು ನನ್ನ ಕಂಡ್ರೆ ಅದೆಷ್ಟೋ ಪ್ರೀತಿ. ಈ ಸುಂದರ ಜೇನುಗೂಡಿ ಅಂತ ಸಂಸಾರ ಸದಾಕಾಲ ನಗನಗತಾ ಸುಂದರವಾಗಿರಬೇಕು. ಈ ಸಂಸಾರಕ್ಕೆ ಯಾವ ಕೆಟ್ಟ ದೃಷ್ಟಿಯೂ ತಾಗದೆ ಸದಾಕಾಲ ನಗುವಂತೆ ನಮ್ಮನ್ನು ಹರಸಿ ಕಾಪಾಡುತ್ತಾಳೆ. ಮಂಗಳ, ಈ ಮಂಗಳ ಗೌರಿ ಪೂಜೆ ಮುಗೀತಿ. ಬನ್ನಿ ಅಂದ್ರೆ ಮಂಗಳ ಗೌರಿ ಉಮಾ ಮಹೇಶ್ವರಿ ಚಂಡಿ ಚಾಮುಂಡೇಶ್ವರ ಪೂಜೆಯನ್ನ ಆಗ್ಲೇ ಮುಗಿಸಿದ್ದೇನೆ. ಮೊದಲು ಪ್ರಸಾದ ಕೊಡ್ತೀನಿ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಈ ಹರಣ ಸತ್ಯನ ಕೊಂದು ಏನು ಮಾಡಿದಪ್ಪ ತಂದೆ. ಅಮ್ಮ ಗಿರಿಜಾ ಮಾತೆ, ಇದೇನ್ರಿ ಸ್ವಾಮಿ ಇದು? ನೀವಾರೋ ಮಾತಿನಲ್ಲಿ ಸ್ವಲ್ಪ ಕಠೋರತೆ ಕಂಡಿತಲ್ಲವೇ? ಹೌದು ಮಂಗಳ, ಈ ಕಠೋರ ಎಂಬುದು ಕಠಿಣ ಕಾಲದಲ್ಲಿ ಈ ಪರೀಕ್ಷೆಯಲ್ಲಿ ಈ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸುವಂತಹ ದೇವರಲ್ಲಿ ಬೇಡಿಕೊಂಡಿದ್ದ ಮಂಗಳ, ದೇವರಲ್ಲಿ ಬೇಡಿಕೊಂಡಿದ್ದ. ಇದರ ನಿಜದ ಅರ್ಥ? ಇದರ ಅರ್ಥ ನೀನು ತಿಳಿದಿದ್ದರೆ ವ್ಯರ್ಥ ಮಂಗಳ. ಮಂಗಳ, ನನ್ನದೊಂದು ಮಾತು ನಡೆಸಿಕೊಡ್ತೀಯ ನಾನು. ಇದೇನ್ರಿ ಇದು? ಈ ತರ ಕೇಳ್ತಾ ಇದ್ರ? ಸತಿಯು ಪತಿಯ ಮಾತು ನಡೆಸಿಕೊಡದೇ ಇದ್ರೆ ಅವನು ಎಂತ ಸತಿ ಧರ್ಮಕ್ಕೆ ಅದು ಪತಿ ಸೇವೆಯನ್ನ ಮಾಡದ ಸತಿ 108 ವೃತವನ್ನ ಮಾಡಿದ್ರೆ ಎಂತದ್ದು ಫಲವೆಂಬಂತೆ. ನಿಮ್ಮ ಮಾತು ನಡೆಸಿಕೊಡದೇ ಇದ್ರೆ ಪರಮಾತ್ಮ ಮೆಚ್ತಾನ. ಚಿಂತೆ ಮಾಡಬೇಡಿ, ಅದೆಂಥ ಮಾತುಗಳಿದ್ರು ಕೂಡ ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಕೂಡ ನಾನು ನಡೆಸ್ಕೊಡ್ತೀನಿ. ಇದುವೇ ನಮ್ಮ ಪಾದ ಸಾಕ್ಷಿಯೂ ಕೂಡ. ಎದ್ದೇಳು ಮಕ್ಕಳ, ಎದ್ದೇಳು. ಈ ನಿನ್ನ ಮಾತನ್ನು ಕೇಳಿ ನನ್ನ ಅಜ್ಞಾನದ ಕಣ್ಣೆ ತೆರೆಸಿಬಿಟ್ಟಿ, ನನ್ನ ಹೃದಯದ ಬಡಿತ ಬದಲಾಗಿಸಿಬಿಟ್ಟಿ. ಉಜ್ವಲ ಭವಿಷ್ಯಕ್ಕಾಗಿ ಈ ಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ. ಇದೇನಿದು ಬೀರ ಎಂದು ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ? ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿರು. ನನ್ನ ಚಿಕ್ಕಮ್ಮ ಗಂಡನಿಲ್ಲದೆ ತಾನು ಕಾಯಿಲೆಯಿಂದ ಬಳುತ್ತಿರುವಾಗ ಈ ಕೂಸನ್ನು ನನಗೆ ಕೈ ಕೊಟ್ಟು ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಈ ನನ್ನ ತಮ್ಮ ಶಕ್ತಿವಂತನಾಗಿ ಮಾಡಿದ್ದೇನೆ. ಅವನಂದರೆ ನನಗೆ ಪಂಚಪ್ರಾಣ. ಅವನಿಗೆ ಕೂಡ ನಾನಂದ್ರೆ ದೇವರ ಸಮಾನ ನೋಡ್ತಾನೆ ಮಂಗಳ. ಆದ ಕಾರಣ ನನ್ನ ತಾಯಿ ಅವನ ತಾಯಿ ಬೇರೆ ಅಂತ ನಮ್ಮಿಬ್ಬರ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಮಂಗಳ, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನೀನು ಅವನನ್ನು ಹೆತ್ತ ಮಗನಂತೆ ನೋಡಿಕೊಳ್ಳಬೇಕು, ಇದೇ ನನ್ನ ಆಸೆ. ಇದೆಂಥ ಮಾತು ಕಂಡ್ರೆ ನಿಮ್ಗೆ ಹೇಳ್ತಿರೋದು? ಶಕ್ತಿಯಲ್ಲಿ ಭೀಮನ ಶಕ್ತಿಯುಳ್ಳಂತಹ, ಯುಕ್ತಿಯಲ್ಲಿ ಶ್ರೀಕೃಷ್ಣನ ಭಕ್ತಿಯನ್ನೇ ಉಳ್ಳಂತಹ, ಇನ್ನು ಧರ್ಮ ಪರಿಪಾಲಕತೆಯಲ್ಲಿ ಧರ್ಮ ರಾಜ್ಯವನ್ನೇ ಹೋಲುವಂತಹ ಆತನ ಮೈದುನ ಬರೀ ಮೈದುನ ಅಷ್ಟೇ ಅಲ್ಲ ರೀ, ನನ್ನ ಹುಟ್ಟಿದಂತ ಮಗನೆಂದು ಕೂಡ ಅವನನ್ನ ಇವತ್ತಿಂದ ನಾನು ಸಾಕಿ ಬೆಳೆಸ್ತೇನೆ. ಈ ಮಾತು ಸತ್ಯ ಸತ್ಯ. ಹೆಚ್ಚಿದೆ ಮಂಗಳ ಈ ನನ್ನ ಬುದ್ಧಿಶಕ್ತಿಗೆ.
ಇಲ್ಲಿವರೆಗೂ ನಾನು ಮುಚ್ಚಿಕೊಂಡಿರುವ ನನ್ನ ಎದೆಯಲ್ಲಿ ಕೆಚ್ಚಿದ ಬೆಂಕಿಯನ್ನು ನಂದಿಸಿಬಿಟ್ಟಿ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಮಂಗಳ? ಇದೇ ಸಂತೋಷದಲ್ಲಿ ನವಿಲಿನಂತೆ ಗರಿಬಿಚ್ಚಿ ಹಾಡೋಣ ಬಾ. ಅಲ್ಲ, ಹಾಡು ಅಂತಾನೆ ಹೇಳ್ತಾ ಇದ್ದೀರಾ, ಆದ್ರೆ ಸ್ವಲ್ಪ ನಗ್ತಾ ಇಲ್ಲ. ಹಾಡನ್ನು ಹೇಗೆ ಬನ್ನಿ ಇಲ್ಲಿ. ಎಲ್ಲಿ ಸ್ವಲ್ಪ ನಗಿ, ಹೇಗೆ ನಕ್ರೆ ಚೆನ್ನಾಗಿ ಕಾಣ್ತಿರ್ತಾರೆ. ನಗ್ರಿ ಸ್ವಲ್ಪ. ಓಕೆ, ಇವಾಗ ಬೇಕಾದ್ರೆ ಹಾಡ್ತೀನಿ. I love you. ಚಂದ್ರಿಗೆ ಬಾಣನ ಸನಿಹಕ್ಕೆ ಶ್ರೀರಾಮನ ಧಾರಗೆ ನಾಕುಡುವೆ ಸಿಹಿಗಾಣಿಗೆ
ಅಗ್ನಿ ಸಾಕ್ಷಿ ಒಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ನೀನೇ ಸೇರಿದ ಹಾಗೆ. ಒಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ನೀನೇ ಸೇರಿದ ಹಾಗೆ. ನನ್ನ ಆಳದಲ್ಲಿ ನಾನು ನೆನಪುಗಳಿಗೆ, ನನ್ನ ಆಳದಲ್ಲಿ ನೂರು ಸಾಕ್ಷಿಗಳಿಗೆ ಅಣ್ಣ ಅತ್ತಿಗೆ. ಬಾತಮ್ಮ, ಈಗ ಬಂದನಪ್ಪ ಕುರಿಯ ದಡ್ಡಿಯಿಂದ. ಹೌದಣ್ಣ, ಕುರಿ ಹಟ್ಟಿಯನ್ನು ಕಸ ಹೊಡೆದು ಬಾಲತಾಯಿ ಮರಿಗಳಿಗೆ ಮೊಲೆ ಹಾಲನ್ನು ಕುಡಿಸಿ ಅವುಗಳಿಗೆ ತಪ್ಪಲ ಹಾಕಿ ಬರೋದ್ರಲ್ಲಿ ಈ ಹೊತ್ತಾಯ್ತಣ್ಣ. ಬೀರ ಹೋಗಿ ಮುಖ ತೊಳ್ಕೊ, ನಿಂಗೋಸ್ಕರ ಚಾ ಮತ್ತೆ ಉಪ್ಪಿಟ್ಟು ಮಾಡಿದೀನಿ, ತಿರುವಂತ ನಡಿಪೋ. ನನ್ನ ಅತ್ತಿಗೆ ಚಾ ಮಾತ್ರ ಅಷ್ಟ ಮಾಡಕ್ಕೆ ಉಪ್ಪಿಟ್ಟನ್ನು ಅಟ್ಟ ತಿನ್ಸಕ್ಕೆ ನಾನು. ನಿನಗೋಸ್ಕರ ಸ್ಪೆಷಲ್ ಆಗಿ ಗಸಗಸೆ ಪಾಯಸ ಮಾಡ್ತೀನಿ ಕಣೋ. ಅತ್ತಿಗೆ, ಈ ನಿನ್ನ ಕೈ ತುತ್ತಿನಿಂದ ಕೆಚ್ಚದ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ಬೋಗಾಣಿ ಜೋಳದ ನುಚ್ಚೆ ಉಂಡು ಬಂದಿದ್ದಾನೆ. ಇಂಥ ಮೈದ್ನ ಸಿಕ್ಕಿದ್ರೆ ಕಿಲಾಡಿ ಮೈದ್ನ ನೋಡು ನೀನು. ಏನ್ರಿ ಅಂತ ಉಂಟಾಟ? ಆಯ್ತಪ್ಪ, ನಿನ್ಗೋಸ್ಕರ ಇವತ್ತು ಹಬ್ಬ ಸ್ಪೆಷಲ್ ಆಗಿ ಬಿಸಿ ಬಿಸಿ ಹೋಳಿಗೆನೆ ಮಾಡ್ತೀನಿ, ಸರಿನಾ? ಯಾಕಪ್ಪ ತಮ್ಮ, ಯಾಕಪ್ಪ ತಮ್ಮ, ಇವತ್ತು ಈ ಮಾತೇಕಪ್ಪ? ನೀನಂದ್ರೆ ನನಗೆ ತುಂಬಾ ಇಷ್ಟ. ಅಣ್ಣ, ಏಕಣ್ಣ ನೀನು ತೊದಲಿಸುತ್ತಿರುವಿ? ಅಣ್ಣ, ಇದೀಗ ತಾನೇ ಹೇಳಿದೆಯಲ್ಲ ನೀ ನನ್ನ ಪಂಚ ಪ್ರಾಣ ಅಂತ. ಅಣ್ಣ ತೆಗೆದುಕೋ, ಇದೀಗ ತಾನೇ 10,000 ರೂಪಾಯಿ ಅಂತೆ, 10 ಮರಿ ಮಾರಿದ 1,00,000 ರೂಪಾಯಿ ಅಂತೆ. ಎಂತ ಸಾಧನೆ ತಮ್ಮ ನಿನ್ನದು. ಈ ದುಡಿಮೆನು ನಾನು ಏನೆಂದು ಬಣ್ಣಿಸಿದ್ರು ಸಾಲದಪ್ಪ, ಸಾಲದು. ನನ್ನ ಸಂಸಾರವೆಲ್ಲ ನೀನೇ ನಡೆಸ್ತಾ ಇದ್ದೀಯಪ್ಪ, ನೀನೇ ನಡೆಸ್ತಾ ಇದೀಯಾ. ನಾನು ಹೊಲದಲ್ಲಿ ಉತ್ತಿ ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಿಂದಾಗಿ ಎಲ್ಲ ಹಾನಿಯಾಗಿದೆಪ್ಪ, ಹಾನಿಯಾಗಿದೆ. ಈಗ ನೀನು ತಂದ ದುಡಿಮೆಯಿಂದಲೇ ನಾನು ತಿಂದು ತೇಗೋ ಭೋಗಿಯಾಗಿದ್ದಾನಪ್ಪ. ಈ ರೈತ ತಿಂದು ತೇಗೋ ಭೋಗಿಯಾಗಿದ್ದಾನೆ. ಅಣ್ಣ, ನಾನಿರುವಾಗ ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು. ಅಣ್ಣ, ನೇಗಿಲ ಯೋಗಿ ಆದ ನೀನು ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲವಣ್ಣ, ಈ ಜಗತ್ತಿಗೆ ಉಳಿಗಾಲವಿಲ್ಲ. ಅದು ನಿತ್ಯ ಕಾಯಕವಣ್ಣ, ನಿನ್ನ ನಿತ್ಯ ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆ ತಮ್ಮ ನಿನ್ನಲ್ಲಿ. ತಮ್ಮ, ಈ ಕಾಯಕದ ಅರ್ಥ ನಿನಗೆ ಗೊತ್ತೇನಪ್ಪ? ಅಣ್ಣ, ಈ ನಿನ್ನ ತಮ್ಮನಾಗಿ ಜನಿಸಿ ಬಂದ ಅವನಿಗೆ ಅಷ್ಟು ತಿಳಿದಿಲ್ಲವೇನನ್ನ? ಶರ್ಟ್ ಇಲ್ಲದ ಜೇಬನ್ನು ಧರಿಸಿ ಬಿಡುವಿಲ್ಲದ ಜಗತ್ತಿನ ತುಂಬಾ ಪ್ರವಚನ ಮಾಡಿ ಅವರು ಬರೆದಿಟ್ಟ ಲೇಖನಿಯಂತೆ ಈ ಜೀವವೇ ಇಲ್ಲದ ಮೇಲೆ ಇದರಲ್ಲಿ ಏನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಈ ಜೀವವೇ ಇಲ್ಲದ ಮೇಲೆ ಇದರಲ್ಲಿ ಏನಿದೆ? ಅಮ್ಮ, ಎಂತ ಮಾತುಗಳಿವಪ್ಪ ಇವು, ಎಂತ ಮಾತುಗಳಿವು. ಅಣ್ಣ, ಇನ್ನು ಕೇಳಣ್ಣ, ಈ ಸೃಷ್ಟಿಕರ್ತ ನಿರ್ಮಿಸಿದ ಜಗದಲ್ಲಿ
ಬಿಸಿಲು ಮಳೆ ಚಳಿ ಎನ್ನದೆ ಉತ್ತಿ ಬಿತ್ತಿ ಬೆಳೆದು ಜಗತ್ತಿಗೆ ಅನ್ನ ಹಾಕುವ ನೇಗಿಲ ಹೋಗಿ ಅಣ್ಣ ನೀನು ಅನ್ನದಾತ ನೀನು. ತಮ್ಮ ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟಪ್ಪ ನಾನು. ಅಣ್ಣ ಅಣ್ಣ, ಏನಿದು ಸಂತೋಷದ ಸಂಭ್ರಮ? ಬಾರಪ್ಪ ಶಶಿ, ಇವಾಗ ಬಂದ್ಯಾ? ನಿನ್ ವಿದ್ಯಾಭ್ಯಾಸ ಎಲ್ಲ ಹೆಂಗ್ ನಡೀತಾ ಇದೆಯಪ್ಪ? ಡಿಗ್ರಿ ಅಭ್ಯಾಸ ಅತ್ತಿಗೆ ಚೆನ್ನಾಗಿದೆ, ಆದ್ರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಅಣ್ಣ ಇದೀಗ ತಾನೇ ಮರಿ ಮಾರಿದ ಹಣವನ್ನು ಈ ನನ್ನ ತಮ್ಮನಿಗೆ ಕೊಟ್ಟು ಬಿಡು. ತಮ್ಮ ಎಷ್ಟು ಬೇಕಪ್ಪ ನಿನಗೆ ದುಡ್ಡು? 25,000 ಕೊಟ್ಟು ಬಿಡಿ ಅಣ್ಣ. ತೆಗೆದುಕೋ ತಮ್ಮ ದುಡ್ಡನ್ನು. ತಮ್ಮ ದುಡ್ಡು ಅಂದ ಮೇಲೆ ಸ್ವಲ್ಪ ಹಿಡಿತವಿರಬೇಕು. ನೋಡಿದ್ರೇನ್ರಿ, ಈ ನಮ್ಮ ಆನಂದದ ಸಂಸಾರ ಜೇನು ಗೂಡಿನ ಹಾಗೆ ಎಷ್ಟೊಂದು ಚೆನ್ನಾಗಿ ನಡೀತಾ ಇದೆ. ನೋಡಿದ್ರೆ ಎರಡು ಕಣ್ಣು ಸಾಲದು. ನನಗಂತೂ ತುಂಬಾ ಸಂತೋಷವಾಗ್ತದೆ ಅಲ್ವೇನ್ರಿ? ಈ ನನ್ನ ತಮ್ಮಂದ್ರೆ ನನಗೆ ಆಸ್ತಿ ಇರುವಾಗ ನನಗೆ ಇನ್ನೇನು ಬೇಕು ಮಂಗಳ? ಇದೇ ಸಂತೋಷದಲ್ಲಿ ಎಲ್ಲರೂ ಕೂಡ ಹಾಡೋಣ ಬನ್ನಿ. ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವನೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲಿ ಜನ್ಮ ಸಾರ್ಥಕ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವನೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲಿ ಜನ್ಮ ಸಾರ್ಥಕ ಏನು ಮೈದೂರು ಸಿಕ್ಕಿದ್ರೋ ಇಬ್ರು ನನಗೆ. ಆ ಈ ಮೈದೂರು ಆ ಕಡೆ ಈ ಕಡೆ ಬರೋದೇ ಇಲ್ಲ ಅಂತ ಹೇಳ್ತಾನೆ ರೀ. ಅಂತೂ ಬಿಸಿ ಬಿಸಿಯಾಗಿ ಅಡಿಗೆ ಅಂತ ಮಾಡಿದೀನಿ. ಮೈದೂರು ಬೈದಾರೆ, ಎಲ್ರೂ ಒಟ್ಟಿಗೆ ಊಟ ಮಾಡಿ. ಆಯ್ತು ಮಂಗಳ. ಅತ್ತಿಗೆ ಇನ್ನೊಂದು ಈ ನಿನ್ನ ಮಧುರವಾದ ಕಂಠದಿಂದ
ಈ ಮೈದನನ್ನ ಆಸೆ ನೆರವೇರಿಸ್ತಿ ತಾನೆ? ಆಯ್ತಪ್ಪ ನನ್ನ ಮುದ್ದು ಮೈದುನ. ಎಲ್ಲದೊಂದು ಬಾಳಲು ಹೀಗೆ ಆನಂದ ತಂದಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ಏನಪ್ಪ ಮೈದುನ, ಆಸೆ ತೀರ್ಸಕ್ಕೆ ಇನ್ನೇನಾದ್ರೂ ಇದೆಯೋ? ಆಯ್ತು ಅತ್ತಿಗೆ, ತುಂಬಾ ಹೊಟ್ಟೆ ಹಸಿದಿದೆ, ನಡಿ ಹೋಗೋಣ. ಹಾಗಂತೆ